ನೋಡ್ರಿ ನಾವೀಗ ಸೊಲ್ಲಾಪುರ ಹತ್ತಿರ ಬಂದಿದ್ದೀವಿ. ಪ್ರಯಾಗರಾಜ್ಗೆ ಹೋಗಿ ಬರ್ತಾ ಇದ್ದೀವಿ. ಈಗ ಒಂದು ಸೆಲೆಬ್ರೇಷನ್ ನಡೆದಿದೆ ಇಲ್ಲಿ ನಮ್ಮದು. ಏನಂತ ಹೇಳ್ತೀನಿ ಕೇಳ್ರಿ. ನಮ್ಮ ಪ್ರಕಾಶ್ ರಾಯ್ಕರು ಅಲಿಯಾಸ್ ಬಂಗಾರಪ್ಪನವರು ಈ ಗಾಡಿ ನೋಡ್ರಿ, ಇಲ್ಲಿದೆ ಕಾಣಕತ್ತೈತೆ ನೋಡ್ರಿ, ವೋಲ್ಕ್ಸ್ ವ್ಯಾಗನ್ ಗಾಡಿ. ಇವತ್ತು 1,50,000 ಕಿಲೋಮೀಟ್ರ್ ಇವತ್ತು ಕಂಪ್ಲೀಟ್ ಆಗಿದ್ದಕ್ಕೆ ಇವತ್ತು ನಾವು ಸಣ್ಣದೊಂದು ಪಾರ್ಟಿ ಮಾಡಕ್ಕೆ ಹತ್ತೀವಿ. ನಮ್ಮ ಬಂಗಾರಪ್ಪನವ್ರ ಗಾಡಿ ಓಡ್ಸಕತ್ತಾರೆ. ಹೆಂಗೆ ಅಂತಂದ್ರೆ ಭೂಮಿ ಮ್ಯಾಗ ಓಡಾತಿತ್ತು ಗಾಡಿ, ಆಕಾಶದಾಗ ಓಡಾತಿತ್ತು ತಿಳಂಗಿಲ್ಲ ರೀ. ಆದರೂ ಒಂದು ಸೇಫ್ಟಿ ಅನ್ನೋದು ಇರ್ತೈತಿ ರೀ. ಭಾಳ ನಂಬಿಕೆ ರೀ ನಮ್ಗೆ, ನಮ್ಮ ದೋಸ್ತರ ಮೇಲೆ. ಹೋಗಿ ಹಸ್ತಾನೆ ಹೆಂಗಾದ್ರು ಅಂತೇಳಿ ಸ್ಪೀಡ್ ಹೊಡಿತಾನೆ ರೀ. ಆದರೂ ಅಷ್ಟೇ ಕಂಟ್ರೋಲ್ ಐತೆ ಅವಂದ. ಪ್ರದೀಪ್ ಹುಕ್ಕೇರಿಮಠ ಅವರು ವಕೀಲರು, ಹಿರಿಯ ವಕೀಲರು ಬೆಳಗಾವಿ. ಏನಂತ ಹೇಳಕ್ಕೆ ಇಷ್ಟಪಡ್ತೀರಿ? ಏನಿಲ್ಲ, ಭಾರತ ಭಾಳ ಚಿಕ್ಕದಾಗೈತಿ. ಎಸ್, ಇನ್ನೂ 1,00,000 ಕಿಲೋಮೀಟರ್ ಇದಾಗ ಬಸ್ ಕಾರ್ನ ತಿರುಗಾಡ್ಬೇಕಂತ ಆಸೆ ಐತಿ. ಹೌದು, ಹೊಡಿಯೋ ತಿರ್ಸ್ಲಿ ಅಂತೇಳಿ ಅವ್ರಿಗೆ ಕೇಳ್ಕೊತೀನಿ. ನಮ್ಮ ಹಿರಿಯ ವಕೀಲರಾದಂಥ ವಿರೂಪಾಕ್ಷ ಪುಣೆದವರು ಈಗ 1-2 ನಿಮಿಷ ಮಾತಾಡಲಿದ್ದಾರೆ. ವೀರೇಶ್ ಪುಣೆದ ಕ್ಷಮಿಸಬೇಕು, ವೀರೇಶ್ ಪುಣೆದವರು. ಪ್ರಕಾಶ್ ಅವರು ಚೆನ್ನಾಗಿ ಗಾಡಿಯನ್ನು ಓಡಿಸುತ್ತಾರೆ. ಇವತ್ತು 1,50,000 ಯಾವುದೇ ಅಹಿತಕರ ಘಟನೆ ಆಗದಂತೆ ಅಡೆತಡೆ ಇಲ್ಲದೆ ಅದಕ್ಕೆ ಅವರಿಗೆ ಕಾಂಗ್ರ್ಯಾಚುಲೇಷನ್ಸ್, ಅಭಿನಂದನೆಗಳು ಗೆಳೆಯ. ಈಗ ನಮ್ಮ ಪ್ರದೀಪ್ ಹುಕ್ಕೇರಿಮಠ ಅವರು ತಮ್ಮ ಕೈಯಲ್ಲಿರುವ ಚಿಂಗಾರಿಯನ್ನು ಸಿಡಿಸಿ ಈ ಸೆಲೆಬ್ರೇಷನ್ಗೆ ಚಾಲನೆ ಕೊಡಲಿದ್ದಾರೆ. ಶಂಕರ್ ಬಲ್ಲೋಡಿ ಅವರು ಯಾವುದೇ ಅಡೆತಡೆಯಿಲ್ಲದೆ ನಳಿಕೆಯಿಂದ ಲಸ್ಸಿಯನ್ನು ಹೀರುತ್ತಿದ್ದಾರೆ. ಈಗ ಪ್ರದೀಪ್ ಹುಕ್ಕೇರಿಮಠ ಅವರು ಇನ್ನೂ ಸ್ವಲ್ಪ ಜೋರಾಗಿ ಅಳಿಗಾಡ್ಸಿರಿ ಸಾಹೇಬ್ರೆ, ಭಾಳ ಚಂದ ಅಳಿಗಾಡ್ಸಿರಿ. ಪ್ರಕಾಶ, ಇದೇ ಥರ ನೀನು ಗಾಡಿ ಓಡಿಸಪ್ಪ, ಆದ್ರೆ ಚಂದಂಗೆ ಓಡಿಸು. ವಯಸ್ಸಾಗಕತ್ತೈತಿ, ಮೊದಲಿಂಗತ್ತೆ ಹರಿಯೋದು ಹುಡುಗಲ್ಲಪ್ಪ ನೀನು. ತಿಳ್ಕೊಂಡು ಗಾಡಿ ಓಡಿಸು, ಮತ್ತು ಎಲ್ಲ ಒಳ್ಳೇದಾಗಲಿ. 100 ವರ್ಷ ಹಿಂಗೆ ನಮ್ಗೆ ಓಡಾಡಿಸ್ಕೊತಿರು. ಏನು ಭಾರತ ಭಾಳ ಚಿಕ್ಕದಾಗೈತಿ. ಈಗ ನಾವೆಲ್ಲ ಈಗ 1,600 ಕಿಲೋಮೀಟ್ರ್ ದೂರದ ಪ್ರಯಾಗರಾಜ್ಗೆ ಹೋಗಿ ಬರಕತ್ತೀವಿ. ಆದ್ರೆ ಪ್ರಯಾಗರಾಜ್ಗೆ ಅಷ್ಟೇ ಹೋಗಿಲ್ಲ ನಾವು. ಪ್ರಯಾಗರಾಜಿಂದ ಅಯೋಧ್ಯ, ಚಿತ್ರಕೂಟ ಮತ್ತು ಉಜ್ಜಯಿನಿ, ಝಾನ್ಸಿ, ಓಂಕಾರೇಶ್ವರ, ಈ ಥರ ನಾವೆಲ್ಲ ಕ್ಷೇತ್ರಗಳನ್ನ ನೋಡ್ಕೊಂಡು ಬರಕತ್ತೀವಿ. ಕಮ್ಮಿ ನಮ್ದು ಪ್ರಯಾಣ 4,000-5,000 ಕಿಲೋಮೀಟ್ರ್ ಆಗಿದೆ. ಇನ್ನೇನು ನಾವು ರವಿವಾರ ಬಿಟ್ಟಿದ್ದೀವಿ, ರವಿವಾರ ಹೋಗಿ ಮುಟ್ತಾ ಇದ್ದೀವಿ ಬೆಳಗಾವಿಗೆ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಈಗ ನಾವು ಸೊಲ್ಲಾಪುರ ಸಮೀಪದ ಪ್ಯೂರ್ ವೆಜ್ ವಿಠಲ್ ಗಾರ್ಡನ್ ಎಂಬ ಪ್ಯೂರ್ ವೆಜ್ಜದಲ್ಲಿ ನಾವು ನಮ್ಮ ಸಂಭ್ರಮದ ಒಂದು ಆಚರಣೆ ಮಾಡ್ತಾಯಿದ್ದೀವಿ. ಧನ್ಯವಾದಗಳು, ನಮಸ್ಕಾರ.